ನನ್ನ ಮಾತು ಕೇಳು, ಏನು ಅನಾಹುತ ಮಾಡ್ಕೋಬೇಡ. ಬಾಗಿಲು ತೆಗೆಯವ್ವ. ನೋಡು, ಏನೋ ಮಾಡ್ಕೊಳಕ್ ಹೊಂಟವಳೆ. ಸುನಂದ, ಬಾಗ್ಲ ತೆಗಿಯೇ. ರುದ್ರ, ನಿನ್ನ ಹೆಂಡ್ರೇನಾದ್ರೂ ಸತ್ರೆ ಗುಮ್ಮು ನಂಗೆ ಸುಮ್ಮನೆ ಇರಬೇಡ ಕಣ್ಲ. ನಾಡ್ಕೋಕಾದ್ರೂ ಕಣ್ಣೀರು ಸೂರ್ಸು. ಇಲ್ಲ ಅಂತ ಹೇಳಿದ್ರೆ ಇವರೆಲ್ಲ ಸೇರ್ಕೊಂಡು ನಮ್ಮಿಬ್ರಿಗೂ ಜೈಲ್ ಕಾಯಂ ಮಾಡ್ತಾರೆ ಕಣ್ಲ. ಬೇಡ ಕಣವ, ನಂಗದು ಸೊಳ್ಳೆ ಅಲ್ರ ಊಟ ನಂಗೆ ಆಗಕ್ಕಿಲ್ಲ ಕಣ್ಲ. ಎಂತ ಕೆಲಸ ಮಾಡ್ತಿದ್ರಿ ನೀವು? ನಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ ನೀವು? ಮಗ ಆಗ್ಲಿಲ್ಲ ಅಂದಕ್ಕೆ ಜೀವನನೇ ಮುಗ್ದೋಯ್ತಾ ಅದ್ಗೆವಾ? ಬೇರೆ ಏನು ನಡೆಯಕ್ಕಿಲ್ವಾ ಮುಂದೆ? ಇಲ್ಲ, ನನ್ನನ್ನು ಬಿಟ್ಬಿಡಿ. ಮತ್ತೆ ನನಗೆ ಸಾಯೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಬಂಜೆಯಾಗಿ ಬದುಕೋದಕ್ಕಿಂತ ನಾನು ಸಾಯೋದೇ ವಾಸಿ. ಅಕ್ಕ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನೀವು ಸತ್ತು ಹೋದ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಅಂತ ಅನ್ಕೊಂಡಿದ್ದೀರಾ? ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ನೀವು ಮಾತ್ರ ಸಾಯೋ ನಿರ್ಧಾರ ಮಾಡಬೇಡಿ. ಮುಂದೆ ನಿಮ್ಮ ಜೀವನದಲ್ಲೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಹೌದು ಅದ್ಗೆವಾ, ನೀವು ಈ ಪಾಟಿ ಸಂಕಟ ಪಡಬೇಡಿ. ದೇವರು ದುಃಖ ಇಟ್ಟಿದ್ರೆ ಮುಂದೆ ಸಂತೋಷನೂ ಇಟ್ಟಿರ್ತಾನೆ. ಕತ್ಲಿಂದ ಬೆಳಕಡೆ ಕರ್ಕೊಂಡೇ ಹೋಯ್ತಾನೆ.
ಜೀವನದಾಗೆ ಸಂತೋಷ ಬಂದೇ ಬರ್ತದೆ ಅದಕ್ಕೆ ನಂಬಿ ಇದನ್ನ. ಛೇ, ಪೀಡೆ ತೊಲಗ್ತು ಅಂತ ಅನ್ಕೊಂಡಿದ್ದೆ, ಬದುಕ್ಬಿಡ್ತು. ಸುನಂದ, ಯಾಕೆ ಹಿಂಗ್ ಮಾಡ್ಕೊಳಕ್ ಹೋದೆ? ನಿನ್ ಪಾಲಿಗೆ ನಾನು ಸತ್ತೋಗಿದ್ದೇನೆ. ನನ್ನನ್ನು ಬಿಟ್ಟು ಹೋಗಕ್ ಮನ್ಸಾದ್ರೂ ಹೆಂಗ್ ಬಂತು ನಿನ್ಗೆ? ಅಯ್ಯೋ, ಅದಕ್ಕೆ ಅವನು ಹೊಟ್ಟೆಗೆ ಬೆಂಕಿ ಇಟ್ಟು ಇವಾಗ ಅಳ್ತಾ ಇದ್ಯಾ? ಒಸಿ ನನ್ನ ಮನ್ಸತ್ವ ಇದ್ದತೇನಲ್ಲ ನಿಂಗೆ? ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡಕ್ಕಿಲ್ಲ. ಜೋಗಿ ಅವರೇ, ನೀವು ಭಾವನ್ ಕರ್ಕೊಂಡೋಗಿ ಆಚೆ ಮಾತಾಡ್ಕೊಳ್ಳಿ. ನನ್ನ ಅಕ್ಕನ ಜೊತೆ ಸ್ವಲ್ಪ ಮಾತಾಡಬೇಕು. ಯಾಕೆ ಬದುಕಿಸ್ದೆ ಗೌರವ? ನೀನು ಸಾವಲ್ಲಾದ್ರೂ ನಾನು ನೆಮ್ಮದಿಯಾಗಿ ಇರ್ತಾ ಇದ್ನಲ್ಲ. ಈ ನರಕದಲ್ಲಿ ನಾನು ಇವಾಗ ಹೆಂಗಿರ್ಲಿ? ಯಾರಿಗೋಸ್ಕರ ಬದುಕ್ಲಿ? ಯಾರಿಗೋಸ್ಕರ ಅಂದ್ರೆ ನಿಮ್ಮ ಮಗುಗೋಸ್ಕರ ಅಕ್ಕ. ಇನ್ನೆಲ್ಲದ ಆ ಭಾಗ್ಯ ನನ್ಗಿನ್ನು? ರಿಪೋರ್ಟ್ ನೋಡಿ ನೀನೇ ಹೇಳ್ದಲ್ಲ ಅಕ್ಕ. ನೀವು ತಾಯಿ ಆಗಲ್ಲ ನಿಜ, ಆದ್ರೆ ತಾಯಿ ಆಗ್ಬೇಕು ಅಂದ್ರೆ ಸ್ವಂತ ಮಗುನೇ ಆಗ್ಬೇಕಾಗಿಲ್ಲ ಅಲ್ವಾ ಅಕ್ಕ? ಈಗ ನಿಮ್ಮ ಜೀವನದಲ್ಲಿ ಸಾಯೋ ಅಂಥದ್ದು ಏನೂ ಆಗಿಲ್ಲ. ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಲ್ಲದಕ್ಕೂ ಪರಿಹಾರ ಅಲ್ಲ. ನೋಡ್ ಗೌರವ, ನೀನನ್ನ ಸಮಾಧಾನ ಮಾಡಕ್ ಬರಬೇಡ. ನನಗೆ ಚೆನ್ನಾಗಿ ಗೊತ್ತು ಒಂದು ಹೆಣ್ಣಿಗೆ ತಾಯ್ತನ ಅನ್ನೋದು ಎಷ್ಟು ಮುಖ್ಯ ಅಂತ. ಅವಳಿಗೆ ಆ ಭಾಗ್ಯನೇ ಇಲ್ಲ ಅಂದ್ರೆ ಅವಳು ಬದುಕಿದ್ದು ಸತ್ತಂಗೆ. ಇಲ್ಲೇ ಅಕ್ಕ ನೀವು ತಪ್ಪು ತಿಳ್ಕೊಂಡಿರೋದು. ನಾವು ಪೂಜೆ ಮಾಡೋ ಕೃಷ್ಣನ್ಗೆ ಇಬ್ರು ತಾಯಂದ್ರು. ಒಬ್ರು ಸಾಕಿದ ತಾಯಿ ಆದ್ರೆ ಒಬ್ರು ಹೆತ್ತ ತಾಯಿ. ಈಗ ನೀವು ಕೃಷ್ಣನ್ ತಾಯಿ ಯಾರು ಅಂತ ಕೇಳಿದ್ರೆ ಇಬ್ರು ತಾಯಂದ್ರು ಅಂತ ಹೇಳ್ತಾರೆ ಹೊರತು ದೇವಕಿ ಮಾತ್ರ ಅಂತ ಹೇಳಲ್ಲ. ಯಶೋಧ ಕೂಡ ಅವ್ರ ತಾಯಿನೇ. ಯಾಕೆ ಅಂದ್ರೆ ಕೃಷ್ಣನ್ಗೆ ಇಬ್ರು ತಾಯಂದ್ರು ಪ್ರೀತಿ ಕೊಟ್ಟಿದ್ದಾರೆ. ಯಾವ ತಾಯಿ ಪ್ರೀತಿನಲ್ಲೂ ಕೊರತೆ ಕಂಡಿಲ್ಲ. ನಾವ್ ತಾಯಿ ಅಂತ ಅನಿಸ್ಕೋಬೇಕಾದ್ರೆ ನಾವೇ ಮಗುಗೆ ಜನ್ಮ ಕೊಡ್ಬೇಕು ಅಂತ ಇಲ್ಲ ಅಲ್ವಾ ಅಕ್ಕ? ನಮ್ದೇ ಮಗು ಅಂತ ಬೇರೆ ಮಗುನ ಪ್ರೀತಿಯಿಂದ ಸಾಕ್ಬಹುದು. ಇವಾಗ ಎಷ್ಟೋ ಜನ ತಮಗ್ ಮಕ್ಕಳಾಗಿಲ್ಲ ಅಂತ ದತ್ತು ಮಕ್ಕಳನ್ನ ತಗೊಂಡು ಅವ್ರನ್ನೇ ಸ್ವಂತ ಮಕ್ಕಳು ಅಂತ ಅನ್ಕೊಂಡು ಚೆನ್ನಾಗಿ ಬೆಳೆಸ್ತಾ ಇಲ್ವಾ ಅಕ್ಕ? ಎಷ್ಟೋ ಜನ ತಾಯಂದ್ರು ಅವ್ರಿಗೆ ಸ್ವಂತ ಮಕ್ಕಳಿದ್ರು ಬೀದಿ ಪಾಲಾಗಿರೋದನ್ನ ನೀವು ನೋಡ್ತಿಲ್ವಾ? ಮಕ್ಕಳಿಗೆ ನಾವೇ ಜನ್ಮ ಕೊಡಲಿ ಅಥವಾ ಬೇರೆ ಯಾರೇ ಜನ್ಮ ಕೊಡಲಿ, ನಾವು ಅವ್ರನ್ನ ಹೇಗೆ ಬೆಳೆಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಮ ನೋವನ್ನು ದೂರ ಮಾಡೋದಕ್ಕೆ ಒಂದು ಮಗು ಖಂಡಿತ ನಿಮ್ಮ ಕೈಗೆ ಬಂದೇ ಬರುತ್ತೆ. ನೀವು ಸಮಾಧಾನವಾಗಿರಿ. ಅತ್ತೆ, ಎಲ್ಲ ಆಯ್ತಲ್ವಾ? ಸಾಕು ಬಿಡಿ ಇಷ್ಟು. ಗ್ರೀಷ್ಮಾ ತಗೊಂಡು ಇದು ಒಳಗಡೆಗೆ ಹೋಗಿಟ್ಟು. ಎಲ್ಲ ರೆಡಿ ಆಗಿದೆ ಅಲ್ವಾ? ಇನ್ನೂ ಇಲ್ಲ ಅಮ್ಮ, ರೆಡಿ ಆಗಬೇಕು. ಯಾಕೆ? ಎಲ್ಲ ರೆಡಿ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದೆ ತಾನೆ. ನಾನು ಎಷ್ಟು ಕೆಲಸ ಅಂತ ಮಾಡ್ಲಿ ಅಮ್ಮ? ಬೆಳಗ್ಗೆಯಿಂದ ಒಬ್ಬಳೆ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡಿಲ್ವಾ? ಆಯ್ತಾಯ್ತಾಯ್ತು, ನಿಧಾನಕ್ಕೆ ಮಾಡೋಣ. ಹಾ
ಐಶ್ವರ್ಯ ಅಮ್ಮ ಬಂದರು, ಬೇಗ ಹೋಗಿ ವಿಷಯ ಹೇಳಿ. ಐಶು, ನೀನು ಅದು ಇನ್ನೂ ರೆಡಿ ಆಗಿಲ್ವಾ? ನೀವು ರೆಡಿ ಆಗಿಬಿಡಿ, ಅಷ್ಟ್ರಲ್ಲಿ ಪುರೋಹಿತರು ಬರ್ತಾರೆ. ಹಾ ಅತ್ತೇವಾ, ನಿಮ್ಮ ಹತ್ರ ಹೊಸಿ ಇಂಪಾರ್ಟೆಂಟ್ ಮಾತಾಡಬೇಕಾಗಿತ್ತು. ಹೇಳಮ್ಮ. ಅದು